ನಿಮ್ಮ ಮೆದುಳನ್ನ ನೀವು ತಿಳ್ಕೊಬೇಕಾದ್ರೆ ನೀವು ಈ ವಿಡಿಯೋನ ಫುಲ್ ನೋಡಲೇಬೇಕಾಗತ್ತೆ. ಇವತ್ತಿಂದ ನಾನು ಈ ಮೆದುಳು ಬಗ್ಗೆ ಮಾತಾಡ್ತಿದ್ದೀನಿ, ಅದರ ಫಂಕ್ಷನ್ಸ್ ಬಗ್ಗೆ ಮಾತಾಡ್ತಿದ್ದೀನಿ, ಏನೇನು ಪಾರ್ಟ್ಸ್ ಇದೆ ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಪ್ರತಿಯೊಬ್ಬರಿಗೂ ಒಂದು ಕ್ವೆಶನ್ ಇರುತ್ತೆ, ಅದು ಯಾಕೆ ಮನುಷ್ಯನ ಮೆದುಳು ಡಿಫ್ರೆಂಟ್ ಆಗಿರುತ್ತೆ ಬೇರೆ ಪ್ರಾಣಿಗಳ ಮೆದುಳಿಗೆ. ಈಗ ಎಲಿಫ್ಯಾಂಟ್ ಅಂದರೆ ಒಂದು ಆನೆ ಮೆದುಳು ಎಷ್ಟು ದೊಡ್ಡದಾಗಿರುತ್ತೆ, ಹಾಗಾದರೆ ಮನುಷ್ಯನಿಗಿಂತ ಆನೆ ಮೆದುಳು ಇನ್ನೂ ಜಾಸ್ತಿ ವರ್ಕ್ ಆಗಬೇಕಾಗಿತ್ತಲ್ಲ. ವೇಲ್ ಮೆದುಳು ದೊಡ್ಡದಾಗಿರೋದ್ರಿಂದ ಅದನ್ನೂ ಜಾಸ್ತಿ ವರ್ಕ್ ಆಗಬೇಕಾಗಿತ್ತಲ್ಲ. ಬಟ್ ಸ್ಟಿಲ್ ಮನುಷ್ಯನ ಮೆದುಳಲ್ಲಿ ಈ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಅಂದರೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಯಾಕಿರುತ್ತೆ, ಈ ಮೆದುಳು ಅಂದರೆ ನಿಮ್ಮ ಮೆದುಳು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನೀವು ಈ ವಿಡಿಯೋನಲ್ಲಿ ತಿಳ್ಕೊತೀರಾ. ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ಇಡೀ ಮೆದುಳು ಬಗ್ಗೆ ನಾನು ಮಾತಾಡಬೇಕಾದ್ರೆ 100% ಈ ವಿಡಿಯೋನಲ್ಲಿ 15-20 ನಿಮಿಷದಲ್ಲಿ ಸಾಧ್ಯ ಆಗಲ್ಲ. ಹಾಗೆ ನಾನು 1 ಅವರ್ ಮಾತಾಡ್ಕೊಂಡು ಹೋದರೆ ನಿಮಗೂ ಬೋರ್ ಆಗುತ್ತೆ, ನಾನು ಮಾತಾಡೋದಕ್ಕೂ ನನಗೂ ಬೋರ್ ಆಗುತ್ತೆ. ಅದಕ್ಕೆ ಏನು ಮಾಡೋಣ ಅಂದರೆ 20 minutes to 15 minutes ಇದು ಲಾಂಗ್ ಆಗಿರುತ್ತೆ ಈ ವಿಡಿಯೋ. ಜಸ್ಟ್ 1 ಪಾರ್ಟ್ ಆಫ್ ದ ಬ್ರೈನ್ ಬಗ್ಗೆ ಮಾತಾಡೋಣ. ರಮಣಿ ಯೂನಿವರ್ಸಲ್ ಮೆಡಿಟೇಷನ್ಗೆ ಸ್ವಾಗತ, ಸುಸ್ವಾಗತ. ಈ ವಿಡಿಯೋನಲ್ಲಿ ನಾನು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ನ ಶುರು ಮಾಡ್ತಿದ್ದೀನಿ. ಇದರ ಟೆಕ್ನಿಕ್ಸ್ ಬಗ್ಗೆನೂ ನಾನು ಮಾತಾಡ್ತೀನಿ. ನೀವು ಹೇಗೆ ಲೇಜಿ ಆಗಿದ್ದೀರಾ, ನೀವು ಹೇಗೆ ಕ್ವಿಕ್ಕಾಗಿ ಕೆಲಸ ಮಾಡ್ತೀರಾ, ನೀವು ಯಾವ ಟೈಪು, ನಿಮ್ಮ ಮೆದುಳು ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನೀವು ಈ ವಿಡಿಯೋನಲ್ಲಿ ತಿಳ್ಕೊಬೋದು. ಈಗ ನಾವು ತಿಳ್ಕೊಬೇಕಾಗಿರೋ ಒಂದು ಇನ್ಫಾರ್ಮೇಷನು ಅಂದರೆ, ಫಸ್ಟ್ ಆಫ್ ಆಲ್ ಮೆದುಳಲ್ಲಿ ಎಷ್ಟು ಪಾರ್ಟ್ಸ್ ಇದೆ ಅಂತ. ನಮಗೆ ಹೃದಯದಲ್ಲಿ ಎಷ್ಟು ಪಾರ್ಟ್ಸ್ ಇದೆ ಅಂತ ಗೊತ್ತು, ನಮ್ಮ ಬಾಡಿನಲ್ಲಿ ಎಷ್ಟು ಪಾರ್ಟ್ಸ್ ಇದೆ ಅಂತ ಗೊತ್ತು, ಆದರೆ ಬ್ರೈನಲ್ಲಿನೂ ಪಾರ್ಟ್ಸ್ಗಳಿದ್ದೇವೆ. ನೀವು ಪಾರ್ಟ್ಸ್ ಬಗ್ಗೆ ಮಾತಾಡಬೇಕಾದ್ರೆ ದೇರ್ ಆರ್ 6 ಪಾರ್ಟ್ಸ್. ಈ 6 ಪಾರ್ಟ್ಸಲ್ಲಿ ಫಸ್ಟ್ ಬಂದು ಇದು ಫ್ರಂಟಲ್ ಲೋಬ್ ಅಂತ ಹೇಳ್ತೀವಿ. ನೀವು ಈಸಿಯಾಗಿ ನೆನಪಿನಲ್ಲಿ ಇಟ್ಕೋಬೇಕು ಅಂದರೆ ಲೋಬ್ಸ್ ಅಂತ ಇಟ್ಕೊಂಬಿಡಿ. ಆಮೇಲೆ ಫಾಲೋಯಿಂಗ್ 2 ಇರುತ್ತೆ, ಅದನ್ನು ನೀವು ತಿಳ್ಕೊಬೋದು. ಫಸ್ಟ್ ಇದು ಫ್ರಂಟಲ್ ಲೋಬ್. ಇದು ಏನಿರುತ್ತೆ, ಇದು ಫ್ರಂಟಲ್ ಲೋಬ್. ಇದು ಡಿವೈಡ್ ಆಗುತ್ತೆ, ಇದು ರೈಟ್ ಬ್ರೈನ್ ಮತ್ತು ಇದು ಲೆಫ್ಟ್ ಬ್ರೈನ್ ಅಂತ. ಈಗ ಇದು ಫ್ರಂಟಲ್ ಲೋಬ್, ಇದರ ಹಿಂದೆನೇ ಪ್ಯಾರಿಟಲ್ ಲೋಬ್ ಅಂತ ಇರುತ್ತೆ, ಅದರ ಹಿಂದೆನೇ ಆಸಿಪಿಟಲ್ ಲೋಬ್ ಅಂತ ಇರುತ್ತೆ, ಅದರ ಹಿಂದೆನೇ ಕೆಳಗಡೆ ಸೆರಿಬೆಲ್ಲಮ್ ಅಂತ ಇರುತ್ತೆ. ಈಗ ನಾವು ತಿಳ್ಕೊಬೇಕಾಗಿರೋದು ಇನ್ ಸೆಂಟರ್ ಅಂದರೆ ಇವೆಲ್ಲ ಹೀಗೆ ಮೇಲೆ ಕವರ್ ಆದರೆ ಇನ್ ಸೆಂಟರಲ್ಲಿ ಒಂದಿರುತ್ತೆ. ಆ ಲೋಬ್ ಹೆಸರು ಟೆಂಪ್ರಲ್ ಲೋಬ್ ಅಂತೀವಿ. ಈ ಸೈಡಲ್ಲೂ ನೋಡ್ಬೋದು ಟೆಂಪ್ರಲ್ ಲೋಬು, ಈ ಕಡೆ ಸೈಡಲ್ಲೂ ಟೆಂಪ್ರಲ್ ಲೋಬ್ ನೋಡ್ಬೋದು. ಸೊ ಲೋಬ್ಗಳು ಫಸ್ಟ್ ನೆನಪಿನಲ್ಲಿ ಇಟ್ಕೊಬಿಡಿ. ಒಂದು ಫ್ರಂಟಲ್ ಲೋಬ್, ಪ್ಯಾರಿಟಲ್ ಲೋಬ್, ಆಸಿಪಿಟಲ್ ಲೋಬ್, ಸೆರಿಬೆಲಮ್, ಇನ್ ಸೆಂಟರ್ ಬಂದು ಟೆಂಪ್ರಲ್ ಲೋಬ್. ಇವಾಗ ನಮ್ಮ ಸ್ಪೈನಲ್ ಕಾರ್ಡ್ ಏನಿದೆ ಇಲ್ಲಿ, ಆ ಸ್ಪೈನಲ್ ಕಾರ್ಡ್ಗೆ ಕನೆಕ್ಟ್ ಆಗಿರೋಂಥದ್ದು ಬ್ರೈನ್ ಸ್ಟೆಮ್. ಥ್ಯಾಲಮಸ್ ಅಂತ ಒಳಗಡೆ ಕಂಪ್ಲೀಟ್ ರೆಡ್ ಕಲರ್ ಇರುತ್ತೆ, ಅದರ ಲೇಯರ್ಸ್ ಇರುತ್ತೆ. ಸೊ ಆ ಥ್ಯಾಲಮಸ್ಗೆ ಅದು ಕನೆಕ್ಟ್ ಆಗಿ ಅಂದರೆ ಸೆರೆಬ್ಲಮ್ ಅಂತಾನೆ ಅಂದ್ಕೊಳ್ಳಿ, ಸೆರೆಬ್ಲಮಲ್ಲಿ ಥ್ಯಾಲಮಸ್ ಅಂತ ಇರುತ್ತೆ, ಅದ್ರ ಜಾಯಿಂಟ್ ಆಗಿ ಸೆಂಟ್ರು, ಈ ಸೆಂಟ್ರ್ ಬ್ರೈನಿಂದ ಏನು ಸ್ಟೆಮ್ ಬರುತ್ತೋ ಅದು ಬ್ರೈನ್ ಸ್ಟೆಮ್. ಸೊ ನಾವಿವಾಗ ಟೋಟಲ್ 6 ಮೇಜರ್ ಪಾರ್ಟ್ಸ್. ಫಸ್ಟ್ ಒನ್ ಬಂದು ಫ್ರಂಟಲ್ ಲೋಬ್, ಸೆಕೆಂಡ್ ಒನ್ ಬಂದು ಪ್ಯಾರಿಟಲ್ ಲೋಬ್, ಥರ್ಡ್ ಒನ್ ಬಂದು ಆಸಿಪಿಟಲ್ ಲೋಬ್, ಟೆಂಪ್ರಲ್ ಲೋಬ್, ಸೆರಿಬೆಲಮ್, ಬ್ರೈನ್ ಸ್ಟೆಮ್. ಇಷ್ಟು ಅಂದರೆ 6ಗಿಂತ ನೀವು ಜಾಸ್ತಿ ಹೇಳ್ತಾ ಇದ್ದೀರ ಅಂತ ಮೇಯ್ನ್ ಆಗಿ ನಾನು ತಗೊಳ್ಳೋದೇನೆಂದರೆ 6 ಅಂತಾನೆ ಇಟ್ಕೊಳ್ಳೋಣ. ಸ್ಟಾರ್ಟಿಂಗ್ ಇವತ್ತು ನಾನು ಈ ಫ್ರಂಟಲ್ ಲೋಬ್ ಬಗ್ಗೆ ಮಾತಾಡ್ತೀನಿ. ಈ ಫ್ರಂಟಲ್ ಲೋಬ್ ಬ್ರೈನ್ ಏನು ಆಕ್ಟಿವಿಟಿಗೆ ಏನಕ್ಕೆ ಯೂಸ್ಫುಲ್ ಅಂತ ಹೇಳೋಣ. ಫಸ್ಟು ಫ್ರಂಟಲ್ ಲೋಬ್ ಏನಿದೆಯೋ ಅದು ನೀವು ಎಷ್ಟು ಲ್ಯಾಂಗ್ವೇಜಸ್ ಮಾತಾಡೋಕ್ಕೆ ನಿಮಗೆ ಶಕ್ತಿ ಇದೆ ಅನ್ನೋದನ್ನು ತೋರಿಸ್ಕೊಡುತ್ತೆ. ಇವಾಗ ನನಗೆ ಟೋಟಲ್ ಆಗಿ 8 ಲ್ಯಾಂಗ್ವೇಜಸ್ ಬರುತ್ತೆ. ಓದಕ್ಕೆ ಬರೆಯೋಕ್ಕೆ ಬರೋ ಅಂಥ ಲ್ಯಾಂಗ್ವೇಜ್ಗಳು 5, ಆದರೆ ಇನ್ನು 3 ಲ್ಯಾಂಗ್ವೇಜಸ್ಸು ಮಾತಾಡಿ ಕಾನ್ವರ್ಸೇಷನ್ ಮಾಡ್ಬೋದು. ಇಷ್ಟು ನನಗೆ 8 ಲ್ಯಾಂಗ್ವೇಜಸ್ ಬರುತ್ತೆ. ನಿಮಗೆ ಎಷ್ಟು ಲ್ಯಾಂಗ್ವೇಜಸ್ ಬರುತ್ತೆ, ನೀವು ಎಷ್ಟು ಅಂಡರ್ಸ್ಟ್ಯಾಂಡಿಂಗ್
ಕೆಪಾಸಿಟಿ ಇದೆ, ಅದು ನಿಮಗೆ ಈ ಫ್ರಂಟಲ್ ಲೋಬ್. ಇದು ಫಸ್ಟ್, ಅಂದರೆ ನಿಮಗೆ ಗ್ರಾಸ್ಪ್ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿ ಮತ್ತು ನೀಟಾಗಿ ನಿಮಗೆ ಪ್ರೆಸೆಂಟ್ ಮಾಡೋದಕ್ಕೆ ಫಸ್ಟ್. ಸೆಕೆಂಡ್ ಬಂದು ಲಾಂಗ್ ಟರ್ಮ್ ಮೆಮರಿ. ಅಂದರೆ ನೀವು ಚಿಕ್ಕ ವಯಸ್ಸಲ್ಲಿ ದೊಡ್ಡ ಆನೆನ ನೋಡಿದರೆ ಆ ಆನೆ ಚಿಕ್ಕದಾಗಿ ಕ್ಯಾಪ್ಚರ್ ಆಗಿ ಇಲ್ಲಿ ಫ್ರಂಟಲ್ ಲೋಬಲ್ಲಿ ಕೂತಿರುತ್ತೆ. ಅಂದರೆ ಲಾಂಗ್ ಟರ್ಮ್ ಮೆಮರಿಗಳು, ನೀವು ಮರೆಯೋಕ್ಕಾಗದೇ ಇರೋಂತಹ ಮೆಮರಿಗಳು, ತುಂಬ ಖುಷಿ ಆಗುವಂಥದ್ದು, ತುಂಬ ಎಮೋಷನ್ ಆಗುವಂಥದ್ದು. ಆನೆ, ಒಂಟೆ, ನೀವು ನೋಡಿರುವಂತಹ ಟೈಗರ್ಸು, ಈ ಥರ ಎಲ್ಲ ನೀವು ನೋಡಿರ್ತೀರ, ಅದನ್ನು ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡಿರ್ತೀರ. ನೆಕ್ಸ್ಟ್ ಟೈಮ್ ನೋಡಿದಾಗ ನೀವು ಕಂಪ್ಯಾರಿಸನ್ ಮಾಡಿದಾಗ ನಿಮಗೆ ಲಾಂಗ್ ಟರ್ಮ್ ಮೆಮರಿನಲ್ಲಿ ಕೂತಿರೋದನ್ನು ನೀವು ಕಂಪೇರ್ ಮಾಡೇ ಮಾಡ್ತೀರಾ. ಓ, ಆ ಆನೆಗೆ ಹೀಗೆ ವೈಟ್ ಇತ್ತು, ಈ ಆನೆಗೆ ಫುಲ್ ಬ್ಲ್ಯಾಕ್ ಇದೆ, ಹೀಗೆಲ್ಲ ಕಂಪ್ಯಾರಿಸನ್ ಮಾಡ್ತೀರಾ. ಇವಾಗ ನೆಕ್ಸ್ಟ್ ಎಮೋಷನ್ಸ್. ಇಲ್ಲಿ ಮೇಯ್ನಾಗಿ ಅಮಿಗ್ದಾಲ ಹೈಜಾಕು ಎಮೋಷನ್ಸ್ಗೆ. ಬಟ್ ಇದು ಎಮೋಷನ್ಸ್ನ ಕಂಟ್ರೋಲ್ ಮಾಡೋದು, ಅಂದರೆ ಸೋಷಿಯಲ್, ನೀವು ಜೊತೆಯಲ್ಲಿದ್ದಾಗ ಸ್ಕೂಲಲ್ಲಿ, ಕಾಲೇಜಲ್ಲಿ, ಇಲ್ಲ ಫಂಕ್ಷನಲ್ಲಿ ನೀವು ಜೊತೆಯಲ್ಲಿದ್ದಾಗ ಹೇಗೆ ನೀವು ಬಿಹೇವ್ ಮಾಡ್ತೀರಾ, ಸೋಷಿಯಲ್ ಬಿಹೇವಿಯರ್, ನಿಮ್ಮ ಬಿಹೇವಿಯರ್ನ ಹೇಳ್ಕೊಡೋದು ಇದು ಫ್ರಂಟಲ್ ಲೋಬ್. ಇದನ್ನು ಕಂಟ್ರೋಲ್ ಮಾಡುತ್ತೆ. ಸೊ ನಿಮ್ಮ ಬಿಹೇವಿಯರ್ ಇದರಲ್ಲಿ ಗೊತ್ತಾಗುತ್ತೆ. ಮತ್ತು ಈ ಫ್ರಂಟಲ್ ಲೋಬಲ್ಲಿ ನಿಮಗೆ ಗ್ರಾಸ್ಪಿಂಗ್ ಪವರ್ಸ್ ಇರುತ್ತೆ. ಇಲ್ಲಿ ಏನು ಫ್ಲೂಯಿಡ್ಸ್ ರಿಲೀಸ್ ಆಗುತ್ತಲ್ಲ, ಆ ಫ್ಲೂಯಿಡ್ಸ್ ಅಂದರೆ ಫಸ್ಟ್ ಆಫ್ ಆಲ್ ನಾನು ಹೇಳ್ಬಿಡ್ತೀನಿ, ಬ್ರೈನ್, ನಮ್ಮ ಮೆದುಳು 75% ಬರೀ ನೀರೇ ಇದೆ. ಸೊ ಫ್ಲೂಯಿಡೇ ಜಾಸ್ತಿ ಇರೋದು. ನೀವು ಬುದ್ಧಿವಂತರಾಗಬೇಕು ಅಂದರೆ ದಿನಕ್ಕೆ ಮಿನಿಮಮ್ 5 ಲೀಟರ್ಸ್ ಆಫ್ ವಾಟರ್, ಎಲ್ಲ ಹೇಳ್ತಾರೆ 3 ಲೀಟರ್ಸ್ ಕುಡೀರಿ ಅಂತ. ನೀವು ಬುದ್ಧಿವಂತರಾಗಬೇಕು ಅಂದರೆ 5 ಲೀಟರ್ ನೀವು ಕುಡಿಲೇಬೇಕು. ರೆಸ್ಟ್ ರೂಮ್ಗೆ ಹೋದರೆ ಒಳ್ಳೆಯದೇ, ಆದರೆ ನಿಮ್ಮ ಬ್ರೈನ್ ಚೆನ್ನಾಗಿ ವರ್ಕ್ ಆಗಬೇಕು ಅಂದರೆ ನೀವು 5 ಲೀಟರ್ಸ್ ಆಫ್ ವಾಟರ್ ಕುಡಿಬೇಕು. ಯಾಕಂದರೆ ನಿಮ್ಮ ಬ್ರೈನ್ಗೆ ಮೇಯ್ನ್ ವಾಟರ್, ಅದು 75% ಆಫ್ ಬ್ರೈನ್ ವಾಟ್ರಲ್ಲೇ ಇರೋದು. ಇದರದ್ದು ಒಂದು ಫೀಚರ್ಸ್ ಇದೆ ಈ ಫ್ರಂಟಲ್ ಲೋಬ್ದು ಏನಿರುತ್ತೆ, ಇದು ಮ್ಯಾಥಮ್ಯಾಟಿಕ್ಸ್ ಕ್ಯಾಲ್ಕುಲೇಷನ್, ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಮಾಡೋದು, ತುಂಬ ಚೆನ್ನಾಗಿ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಇರುತ್ತೆ. ಗ್ರಾಸ್ಪಿಂಗ್ ಪವರ್ ಇರುತ್ತೆ. ಅದನ್ನು ನೀವು ಏನಾದರೂ ದುಡ್ಡು ಕೊಟ್ಟರೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು, ಇದೆಷ್ಟು ಅದೆಷ್ಟು ಅಂತೆಲ್ಲನೂ ಕ್ಯಾಲ್ಕುಲೇಷನ್ನು ಈ ಫ್ರಂಟಲ್ ಲೋಬು. ಮತ್ತು ಇನ್ನೊಂದು ಏನಂದರೆ ಮೋಟಾರ್ ಸ್ಕಿಲ್ಸ್, ಅಂದರೆ ನೀವು ಏನು ಮಾಡಬೇಕು, ನೀವೇನು ಮಾಡಬಾರ್ದು ಅನ್ನೋದು ಕಂಟ್ರೋಲ್ ಮಾಡೋದು ಈ ಫ್ರಂಟಲ್ ಲೋಬ್. ಕ್ರಿಯೇಟಿವಿಟಿ ತುಂಬ ಇಂಪಾರ್ಟೆಂಟ್. ಅಂದರೆ ನಮಗೆ ಐಡಿಯಾಸ್ ಹೊಳೆಯುತ್ತೆ, ಮತ್ತು ಏನೋ ಒಂದು ನಾವು ಹೊಸದಾಗಿ ಕ್ರಿಯೇಟ್ ಮಾಡಿರ್ತೀವಿ, ಹೊಸದಾಗಿ ಜೋಕ್ ಮಾಡಿರ್ತೀವಿ, ಹೊಸದಾಗಿ ನ್ಯೂರಾನ್ಸ್ ಕ್ರಿಯೇಟ್ ಆಗುವಂಥದ್ದು ಈ ಫ್ರಂಟಲ್ ಲೋಬಲ್ಲಿ. ಸೊ ನೀವು ಕ್ರಿಯೇಟಿವ್ ಆಗಿದ್ದೀರಾ ಅಂತಂದರೆ, ನೀವು ತುಂಬ ಚೆನ್ನಾಗಿ ಏನಾದರೂ ಆರ್ಟ್ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೂ ಇದು ತುಂಬ ತುಂಬ ಇಂಪಾರ್ಟೆಂಟ್. ಮತ್ತು ಲಿಸನಿಂಗ್ ಕೆಪಾಸಿಟಿಗಳು, ಅಂದರೆ ನಿಮ್ಮ ಕೇಳಿಸ್ಕೊಂಡಾಗ ಅದನ್ನು ನೀವು ಅರ್ಥ ಮಾಡ್ಕೋತೀರಲ್ಲ, ಆ ಅರ್ಥ ಮಾಡ್ಕೊಳ್ಳೋಂತಹ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ, ಏನಾದರೂ ನೋಡಿರಲಿ ಇಲ್ಲ ಕೇಳಿರಲಿ ಅದನ್ನು ಅರ್ಥ ಮಾಡ್ಕೊಳ್ಳೋವಂಥದ್ದು ಈ ಫ್ರಂಟಲ್ ಲೋಬು ತುಂಬ ತುಂಬ ಇಂಪಾರ್ಟೆಂಟು. ನಿಮಗೆ ಮೋಸ್ಟ್ ಆಫ್ ದ ಥಿಂಗ್ಸ್ ಗೊತ್ತಾಗಿದೆ. ಇನ್ನು ಮೈಂಡ್ಫುಲ್ನೆಸ್, ನಿಮಗೆ ತುಂಬ ಖುಷಿ ಆಗುತ್ತಲ್ಲ, ಇದು ಮೆಡಿಟೇಷನ್ ಮಾಡಿದಾಗ ನಿಮಗೆ ತುಂಬ ಖುಷಿ ಆಗುತ್ತಲ್ಲ, ಆವಾಗ ಇದು ಮೈಂಡ್ಫುಲ್ನೆಸ್ ಅಂತ ಹೇಳ್ತೀವಿ. ಮತ್ತು ಕೂತ್ಕೊಂಡು ಸಮಾಧಾನವಾಗಿ ನೀವು ಡಿಸಿಷನ್ ತಗೋತೀರಾ, ಅಂದರೆ ಡಿಸಿಷನ್ ಮೇಕಿಂಗ್, ಒಂದು ಏನಾದರೂ ಒಂದು ಸಾಲ್ವ್ ಮಾಡಬೇಕು, ಆಮೇಲೆ ಇಲ್ಲ ನಾನು ನಿರ್ಧಾರ ತಗೋಬೇಕು ಅಂದರೆ ಈ ಫ್ರಂಟಲ್ ಲೋಬ್ ಮಾತ್ರನೇ ತುಂಬ ತುಂಬ ಇಂಪಾರ್ಟೆಂಟಾಗಿ ಕೆಲಸ ಮಾಡೋದು. ಫ್ರಂಟಲ್ ಲೋಬ್ ಬಗ್ಗೆ ಇವಾಗ ನಿಮಗೆ ಬಹಳಷ್ಟು ಗೊತ್ತಾಗಿದೆ. ಈಗ ನಾನು ನ್ಯೂರೋ ಲಿಂಗ್ವಿಸ್ಟಿಕ್ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ. ಕೆಲವರಿಗೆ ಲಾಂಗ್ ಟರ್ಮ್ ಮೆಮರಿ ಇರಲ್ಲ, ಅಂದರೆ ನೀವು ಹೇಳ್ತೀರಾ ನನಗೆ ಲಾಂಗ್ ಟರ್ಮ್ ಮೆಮರಿ ಇರಲ್ಲ, ತುಂಬ ಹಳೇದು ನನಗೆ ನೆನಪಿರಲ್ಲ, ಮರ್ತೋಗ್ಬಿಟ್ಟಿರ್ತೇನೆ ಅಂತ. ಇವಾಗ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡೇ ಬಂದು ನಿಮ್ಮನ್ನು ಮಾತಾಡಿಸಿದಾಗ ನೀವು ಅವ್ರನ್ನ ಮರ್ತೋಗ್ಬಿಟ್ಟಿರ್ತೀರ, ಆದರೆ ಅವ್ರು ನಿಮ್ಮನ್ನು ಮರ್ತಿರಲ್ಲ. ಅಂದರೆ ಅವರಿಗೆ ಲಾಂಗ್ ಟರ್ಮ್ ಮೆಮರಿ ಜಾಸ್ತಿ ವರ್ಕ್ ಆಗ್ತಾ ಇದೆ. ನಿಮಗೆ ಅದು ವೈಟ್ ಮ್ಯಾಟರ್ ಆಗಿ ಇನ್ನೂ ಉಳಿದಿಲ್ಲ, ಅಂದರೆ ಅದು ಗ್ರೇ ಮ್ಯಾಟರ್ ಆಗಿ ಅದು ಹೋಗಿದೆ. ಈಗ ನಾವು ಈ ವೈಟ್ ಮ್ಯಾಟರ್ ಏನು, ಗ್ರೇ ಮ್ಯಾಟರ್ ಏನು ಅಂತ ತಿಳ್ಕೊಳ್ಳೋಣ. ವೈಟ್ ಮ್ಯಾಟರ್ ಅಂದರೆ ನೀವು ಏನೇನು ನೆನಪಿನಲ್ಲಿ ಇಟ್ಕೊಂಡಿದ್ದೀರೋ, ನೀವು ಏನೇನು ತಿಳ್ಕೊಂಡಿದ್ದೀರೋ, ಏನೇನು ಅರ್ಥ ಮಾಡ್ಕೊಂಡಿದ್ದೀರೋ, ನೀವು ಅರ್ಥ ಮಾಡಿಸ್ತೀರೋ, ನೀವು ಬೇರೆಯವರಿಗೆ ಕೂತ್ಕೊಂಡು ಸಂಶಯ ಮಾತಾಡ್ತೀರಾ, ಹೀಗೆ ಕೊಂಡು ಮಾತಾಡೋಣ ಅಂತ ಹೇಳಿ ಒಂದು
ಅವರು ವ್ಯೂ ಪಾಯಿಂಟು, ನಿಮ್ಮ ವ್ಯೂ ಪಾಯಿಂಟು ಮತ್ತು ಎಲ್ಲನೂ ತಿಳ್ಕೊಂಡು ನೀವು ಹೀಗೆ ಮಾಡ್ತೀನಿ, ನಾನು ಹಾಗೆ ಮಾಡ್ತೀನಿ ಅಂತೆಲ್ಲ ನೀವೇನು ಅನ್ಕೋತೀರಾ ಅದು ಎಲ್ಲನೂ ಈ ಫ್ರಂಟಲ್ ಲೋಬ್ ಮೇಯ್ನಾಗಿ ಆಕ್ಟಿವೇಟ್ ಆಗಿರುತ್ತೆ ಮತ್ತು ನ್ಯೂರಾನ್ಸ್ ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ. ಏನು ಜಾಸ್ತಿ ತಿಳ್ಕೊಂಡಿರ್ತೀರ ಅದು ವೈಟ್ ಮ್ಯಾಟರ್. ಇವಾಗ ನಾವೇನಾದರೂ ಇದು MRI ಸ್ಕ್ಯಾನ್ ಮಾಡಿದಾಗ ಮೇಯ್ನಾಗಿ ಫ್ರಂಟಲ್ ಲೋಬಲ್ಲಿ ಸ್ವಲ್ಪ ಜಾಸ್ತಿ ವೈಟ್ ಆಗಿರುತ್ತೆ. ಆ ವೈಟ್ ಮ್ಯಾಟರ್ ಏನು ಕಾಣುತ್ತೋ ಅದು ಬಂದು ನೀವು ತಿಳ್ಕೊಂಡಿರೋ ನಿಮ್ಮ ಇನ್ಫಾರ್ಮೇಷನ್ ಏನು ನಿಮ್ಮ ಬ್ರೈನಲ್ಲಿರುತ್ತೆ ಅದು ಫ್ರಂಟಲ್ ಲೋಬಲ್ಲಿ ನಿಮಗೆ ಕಾಣುತ್ತೆ. ಅಂದರೆ ಒಂದ್ಸಲ ತಿಳ್ಕೊಂಡು ಅದನ್ನ ನೀವು ಮರ್ತೋಗ್ಬಿಟ್ಟಿದ್ದೀರಿ, ಅದು ಗ್ರೇ ಮ್ಯಾಟರ್ ಆಗಿ ಅದು ಬದಲಾಗ್ಬಿಟ್ಟಿರುತ್ತೆ. ವೈಟ್ ಮ್ಯಾಟರ್ ಆಗಿದ್ರೆ ನಿಮಗೆ ನೆನ್ಪು ಬರುತ್ತೆ, ಅದು ಗ್ರೇ ಮ್ಯಾಟರ್ ಆಗಿರೋದ್ರಿಂದ ನಿಮಗೆ ನೆನ್ಪು ಬರಲ್ಲ. ಏನಾದರೂ ಪಿಕ್ಚರ್ಸ್ ತೋರಿಸಿದ್ರೆ ನಿಮಗೆ ನೆನಪು ಬರೋದು, ಮತ್ತು ಏನಾದರೂ ಇನ್ಸಿಡೆಂಟ್ ಬಗ್ಗೆ ಅದು ನೀವು ಮಾತಾಡಿದಾಗ ಅದು ನೆನಪು ಬರುತ್ತೆ. ಸೊ ಇನ್ಸಿಡೆಂಟ್ ಲಾಂಗ್ ಟರ್ಮ್ ಮೆಮೊರಿ, ಇವಾಗ ನೀವು ಬಿದ್ದೋಗ್ಬಿಟ್ಟಿರ್ತೀರ ಸೈಕಲಿಂದ, ಇಲ್ಲ ಗಾಡಿಯಿಂದ ಆಕ್ಸಿಡೆಂಟ್ ಆಗಿರುತ್ತೆ, ಆ ಥರ ಏನಾದರೂ ಒಂದು ನಿಮ್ಮ ಕಣ್ಮುಂದೆನೇ ಏನೋ ಒಂದು ನಡೆದಿರುತ್ತೆ, ಅದನ್ನೆಲ್ಲ ನೀವು ಲಾಂಗ್ ಟರ್ಮ್ ಮೆಮೊರಿನಲ್ಲಿ ಇಟ್ಕೊಂಡಿರ್ತೀರ. ಇವಾಗ ಮೈಂಡ್ಫುಲ್ನೆಸ್ಸು ಅಂದರೆ ನೀವು ಯಾವಾಗಲೂ ಖುಷಿಯಾಗಿರೋದು, ಹ್ಯಾಪಿ ಆಗಿರೋದು, ಇದು ಎಲ್ಲನೂ ನಿಮಗೆ ಈ ಫ್ರಂಟಲ್ ಲೋಬ್ ತುಂಬ ಇಂಪಾರ್ಟೆಂಟು. ಇದು ಇಷ್ಟು ವರ್ಕ್ ಆಗುತ್ತೆ. NLP ಟೆಕ್ನಿಕ್ಸ್ ನಿಮ್ಮನ್ನು ನೀವು ಚೆನ್ನಾಗಿಟ್ಕೋಬೇಕು, ಈ ಲಾಂಗ್ ಟರ್ಮ್ ಮೆಮರಿನ ಚೆನ್ನಾಗಿಟ್ಕೋಬೇಕು ಅಂದರೆ ನನ್ನ ಪ್ರೀವಿಯಸ್ ವೀಡಿಯೋಸ್ನಲ್ಲಿನೂ ನಾನು ತುಂಬ ಹೇಳಿದ್ದೀನಿ. ನಾವು ಏನು ಮಾಡಬೇಕು ಅಂದರೆ ನಾವು ಮೆಡಿಟೇಷನ್ ಮಾಡಬೇಕು. ಈ ಮೆಡಿಟೇಷನ್ನು ಇಷ್ಟು ಇಂಪಾರ್ಟೆಂಟಾ ಅಂದರೆ ಹೌದು, ಮೆಡಿಟೇಷನ್ನಲ್ಲಿ ಈ ಬೇಡದೇ ಇರೋ ವಿಚಾರಗಳೆಲ್ಲನೂ ವೈಟ್ ಮ್ಯಾಟರ್ ಆಗಿ ತುಂಬ್ಕೊಂಡ್ಬಿಟ್ಟಿರುತ್ತೆ. ನಿಮಗೆ ಲೇಸಿನೆಸ್ ಅಂದರೆ ನಿಮಗೆ ಡ್ರೌಸಿನೆಸ್, ಬೋರಿಂಗ್ ಅನ್ನಿಸ್ತಾ ಇದೆ, ನನಗೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ. ಇವಾಗ ಏನಾದರೂ ಲೆಕ್ಚರರ್ ಏನಾದರೂ ಟೀಚ್ ಮಾಡ್ತಾ ಇದ್ದಾರೆ, ನಿಮ್ಮ ಟೀಚರ್ ಏನಾದರೂ ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಎದ್ದು ಹೋಗ್ಬಿಡೋಣ ಆಚೆ ಅಂತ ಅನ್ಸೋದು. ಯಾರಾದರೂ ಮಾತಾಡ್ತಾ ಇದ್ರೆ ಏನಪ್ಪ ಇಷ್ಟು ಪಿಟೀಲ್ ಕುಯ್ತಾ ಇದ್ದಾರೆ, ನಂಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ನಿಮಗೆ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ, ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಈ ಫ್ರಂಟಲ್ ಲೋಬ್ ನಿಮಗೆ ವೈಟ್ ಮ್ಯಾಟರ್ ಆಗಿ ಅದು ಉಳಿದಿಲ್ಲ. ಅದು ಕಾನ್ಸಂಟ್ರೇಷನ್ ಮತ್ತು ನಿಮಗೆ ಫೋಕಸ್ ಮಾಡುವಂತಹ ಪವರ್ ನಿಮಗೆ ಇಲ್ಲ ಅಲ್ಲಿ. ಅದನ್ನು ನೀವು ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ 100% ನೀವು ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ನು, ವಿಜುವಲೈಸೇಷನ್ನು, ಇವೆಲ್ಲ ಅಫರ್ಮೇಷನ್ಸು ಎಲ್ಲ ಮಾಡಿದಾಗ ಏನಾಗುತ್ತೆ, ಬೇಡದೇ ಇರೋ ವಿಚಾರಗಳನ್ನೆಲ್ಲನೂ ನೀವು ನಿಮ್ಮ ಬ್ರೈನಿಂದ ನೀವು ತೆಗೆದಾಕ್ತೀರಾ. ಅದನ್ನು ನೀವು ಗ್ರೇ ಮ್ಯಾಟರ್ ಆಗಿ ಮಾಡ್ಕೊಂಡು ಹೋಗ್ತೀರಾ. ನೀವು ಹೊಸದಾಗಿ ವಿಚಾರಗಳನ್ನ ಏನು ನೀವು ಗ್ರ್ಯಾಬ್ ಮಾಡ್ತೀರಾ, ಇವಾಗ ಏನಾದರೂ ಓದಬೇಕು ಅಂದಾಗ ಹೊಸದಾಗಿ ನೀವು ಇನ್ಫಾರ್ಮೇಷನ್ ಒಳಗಡೆ ಹಾಕ್ಕೊಂಡಾಗ ಅದಕ್ಕೆ ಸ್ಪೇಸ್ ಕೊಟ್ಟಂಗೆ ಆಗುತ್ತೆ. ಸೊ ಅದಕ್ಕೆ ನಾನು ಯಾವಾಗಲೂ ಹೇಳೋದು ಈ ಮೆಡಿಟೇಷನ್ ತುಂಬ ಇಂಪಾರ್ಟೆಂಟು ಅಂತ. ಮೆಡಿಟೇಷನ್ನು ಪ್ಲಸ್ ವಾಟರು ಫಿಸಿಕಲ್ ಆಗಿ ನಿಮಗೆ ತುಂಬ ಇಂಪಾರ್ಟೆಂಟು. ಬ್ರೈನ್ಗೆ ಸಂಬಂಧಪಟ್ಟಿರುವಂತಹ ಫ್ರೂಟ್ಸ್ ನಿಮ್ಮನ್ನ ಹೆಲ್ದಿಯಾಗಿಡಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲ ತರಕಾರಿಗಳು ಎಲ್ಲನೂ ತಿನ್ನಿ. ಬಟ್ ಈ ರೆಡ್ ಕಲರ್ ಅಂತ ಇದು ಪ್ರೊಮೊಗ್ರಾನೆಟ್ಟು, ಕ್ಯಾರೆಟು, ಇದೆಲ್ಲ ವಿಟಮಿನ್ ಎಗೆ ಸಂಬಂಧಪಟ್ಟಿರೋದು. ಟಮ್ಯಾಟೊ, ಆ್ಯಪಲ್ಲು, ಇದು ಏನು ರೆಡ್ ಕಲರ್ ನಿಮಗೆ ಕಾಣಿಸುತ್ತೋ ಅದು, ಮತ್ತು ವಾಲ್ನೆಟ್ಟು ತುಂಬ ಇಂಪಾರ್ಟೆಂಟು. ಮತ್ತು ಈ ಫ್ಲೂಯಿಡ್ಗೆ ಸಂಬಂಧಪಟ್ಟಿರೋ ಸಿಟ್ರಿಕ್ ಆ್ಯಸಿಡು ಅಷ್ಟೇ ಇಷ್ಟು ಇಂಪಾರ್ಟೆಂಟ್. ಈ ಫ್ರಂಟಲ್ ಲೋಬ್ ಏನಾದರೂ ಡ್ಯಾಮೇಜ್ ಆದರೆ 100% ಪ್ಯಾರಾಲಿಸಿಸ್ ಆಗುತ್ತೆ. ಯಾಕಂದರೆ ಮೋಟಾರ್ ಇದು ಕಂಟ್ರೋಲ್ ಮಾಡುವಂತಹ ಒಂದು ಪಾರ್ಟ್ ಆಗಿರುತ್ತೆ. ನಾವು ಕೈ ತೆಗೆಯೋದು, ಕಾಲು ತೆಗೆಯೋದು, ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅನ್ನೋದು, ನಾವು ಎದ್ದು ನಿಂತ್ಕೊಳ್ಳೋದು, ಕೂತ್ಕೊಳ್ಳೋದು, ನಾವು ಕೋಪ ಮಾಡ್ಕೊಳ್ಳೋದು, ಎಕ್ಸ್ಪ್ರೆಷನ್ ತೋರಿಸೋದು, ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಂಡು ನಾವು ರಿಯಾಕ್ಟ್ ಮಾಡೋದು, ಇದು ಎಲ್ಲನೂ ನಾವು ಈ ಫ್ರಂಟಲ್ ಲೋಬಲ್ಲಿ ನಾವು ಕಲಿತೀವಿ. ಸೊ ಇದನ್ನು ನೀವು ಹೆಲ್ದಿಯಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಏನಾದರೂ ಬ್ಲಾಕೇಜಸ್ ಆಗಿದರೆ 100% ಪ್ಯಾರಾಲಿಸಿಸ್ ಆಗಿರೋರಿಗೆ ನೆನಪಿನ ಶಕ್ತಿ ಇರೋದಿಲ್ಲ, ಮತ್ತು ಕೈ ಮೋಟಾರ್ಸ್ ಅಂದರೆ ಅದು ವರ್ಕ್ ಆಗೋದು ಕಷ್ಟ, ಮತ್ತು ವೀಕ್ನೆಸ್ ನೋಡ್ತೀರಾ, ನರಗಳು ಅಲ್ಲಾಡೋದು ಅಂದರೆ ಕಂಟ್ರೋಲ್ ಬರದೇ ಇರೋದು ಹಿಡ್ಕೊಳ್ಳೋಕ್ಕೆ. ಮತ್ತು ಇನ್ನೊಂದು ಈ ಫ್ರಂಟಲ್ ಲೋಬ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆಯಾ ಇಲ್ಲ ಅಂದರೆ ನೀವು ಹೈಫೈ ಮಾಡ್ಬೋದು. ಹೀಗೆ ಹೈಫೈ ಮಾಡ್ಬೋದು. ಒಬ್ರಿಗೆ ನೀವು ಹೈಫೈ ಮಾಡೋಕ್ಕೂ ಆಗ್ತಾ ಇಲ್ಲ ಒಂದು ಬೆರಳು ಇಟ್ಕೊಂಡು ನೀವು ಅವ್ರ ಬೆರಳನ್ನ ನೀವು ಟಚ್ ಮಾಡಿ ಅವ್ರಿಗೆ ಮೂವ್ ಮಾಡಿದಾಗೆಲ್ಲ ನೀವು ಕರೆಕ್ಟಾಗಿ ಟಚ್ ಮಾಡ್ತಾ ಇದ್ದೀರಾ ಅಂದರೆ ಅದು ಫ್ರಂಟಲ್ ಲೋಬು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನಿಮಗೆ ಅನ್ನೋದು ಅರ್ಥ. ಅದು ಆಗ್ತಾ ಇಲ್ಲ ನಿಮಗೆ ಅಂತ ಅಂದರೆ ನೀವು ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ, ಕಣ್ಣನ್ನು ನೀವು ಈ ಕಡೆ ಆ ಕಡೆ ಅವರು ಮಾಡಿದ್ರೆ, ನೀವು ಆ ಕಡೆ ಈ ಕಡೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲ ಅಂದರೆ ನೀವು ಕ್ಯಾಚ್ ಮಾಡೋಕ್ಕಾಗ್ತಾ ಇಲ್ಲ ಅವ್ರದ್ದು ಫ್ರೀಕ್ವೆನ್ಸಿ ಲೆವೆಲ್ ಅಂದರೆ
ಅದು ಫ್ರಂಟಲ್ ಲೋಬಲ್ಲಿ ಏನೋ ಮತ್ತೆ ಬ್ಲಾಕೇಜಸ್ ಆಗಿರ್ಬೋದು, ಇಲ್ಲ ಏನಾದರೂ ಡಿಫಿಷಿಯನ್ಸಿ ಇರ್ಬೋದು ಅನ್ನೋದು ನಮಗೆ ಗೊತ್ತಾಗತ್ತೆ. ಸೊ ನಿಮ್ಮ ಬ್ರೈನ್ನ ನೀವು ಹೆಲ್ದಿಯಾಗಿ ಇಟ್ಕೋಬೇಕು ಅಂದರೆ ಪ್ರೋಮೋಗ್ರಾನೆಟ್ ಜ್ಯೂಸ್ನ ಜಾಸ್ತಿ ಕುಡಿದ್ರೆ ನಿಮ್ಮ ಮೆಮರಿ ಚೆನ್ನಾಗಿ ಇರುತ್ತೆ. ಮತ್ತು ಈ ಮುತುಗ್ದೆಲೆನಲ್ಲಿ ಒಂದು ಮೆಡಿಸನ್ ಇದೆ, ಅದರಲ್ಲೇ ಎಲ್ಲರೂ ಇಂಡಿಯನ್ಸ್ ಎಲ್ಲ ಊಟ ಮಾಡ್ತಾ ಇದ್ದಿತ್ತು. ಅದು ಹಸಿದು ಸಿಕ್ಕಿದ್ರೆ ಅದರಲ್ಲಿ ಇನ್ನೂ ಜಾಸ್ತಿ ಇರುತ್ತೆ, ಅದನ್ನು ನೀವು ತಿನ್ಬೋದು. ಮೆಮರಿ ಪವರ್ಗೆ ತುಂಬ ಜಾಸ್ತಿ ನೆನಪಿನ ಶಕ್ತಿ ಇಟ್ಕೋಬೇಕು ಅಂದರೆ ಹಾಗೆ ಮಾಡ್ಬೋದು. ಮತ್ತು ವಾಲ್ನಟ್ಸ್ ಜಾಸ್ತಿ ತಿನ್ಬೋದು, ಬಾದಾಮಿ ತಿನ್ಬೋದು, ಇದನ್ನೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ಬೋದು. ಸಿಟ್ರಿಕ್ ಆ್ಯಸಿಡ್ ಏನಂತ ಹೇಳ್ತೀವಿ, ಅದು ಫ್ಲೂಯಿಡ್ಗೆ ಸಂಬಂಧಪಟ್ಟಿದ್ದು. ಅದು ಸ್ವಲ್ಪ ರಿಯಾಕ್ಷನ್ ಕೊಡೋದ್ರಿಂದ ನಿಮಗೆ ಒಂಥರ ಜರ್ಕ್ ಫೀಲ್ ಆಗುತ್ತೆ, ಫ್ರೆಶ್ನೆಸ್ಸು. ಮೆಡಿಟೇಷನ್ನು ಮೈಂಡ್ಫುಲ್ನೆಸ್ ಏನು ಬರುತ್ತೋ ಅದು ನಿಮಗೆ ಫ್ರೆಶ್ನೆಸ್ ಫೀಲ್ ಆಗುತ್ತೆ. ಮೆಡಿಟೇಷನ್ ಕಂಪಲ್ಸರಿ ಬ್ರೈನ್ಗೆ ಇಂಪಾರ್ಟೆಂಟ್, ಯಾಕಂದರೆ ಅದು ಸ್ಪೇಸ್ ಕ್ರಿಯೇಟ್ ಮಾಡುತ್ತೆ ಹೊಸ ವಿಚಾರಗಳನ್ನ ತಗೊಳ್ಳೋಕ್ಕೆ ಮತ್ತು ಅರ್ಥ ಮಾಡ್ಕೊಳ್ಳೋಕ್ಕೆ ಮತ್ತು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ. ಇವತ್ತು ನಾನು ತುಂಬ ವಿಷಯಗಳನ್ನ ಫ್ರಂಟಲ್ ಲೋಬ್ ಬಗ್ಗೆ ತಿಳಿಸ್ಕೊಟ್ಬಿಟ್ಟಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇದ್ರ ಬಗ್ಗೆ ಏನಾದರೂ ನಿಮಗೆ ಕ್ವೆಶನ್ಸ್ ಕೇಳಬೇಕು, ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂದರೆ ಕಮೆಂಟ್ಸಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ. ನಾನು ನಿಮಗೆ ನೀವು ಕೇಳಿರೋಂತಹ ವಿಡಿಯೋಸ್ಗಳನ್ನೇ ನಾನು ತರ್ತಾ ಇರ್ತೀನಿ. ಸೊ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.